ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕ ಮುಧೋಳ್ ಉದ್ಘಾಟನೆ ಮತ್ತು ಪದಗ್ರಹಣ ಹಾಗೂ ಜಾನಪದ ಸಂಭ್ರಮ ನಿನ್ನೆ ಸಾಯಂಕಾಲ ಜರುಗಿತು. ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಶ್ರೀಕಾಂತಯ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದರು. ಅದರ ಜೊತೆಗೆ ಉದ್ಘಾಟನೆಯಾಗಿ ಆಗಮಿಸಿದಂತ ಡಾಕ್ಟರ್ ಎಸ್ ಬಾಲಾಜಿ, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು. ಜರ್ಮನ್ ದೇಶದವರು ನಮಗೆ ಫೋಕ್ ಮತ್ತು ಫೋಕ್ಲೋರ್ ಪದ ಕೊಟ್ಟರೆ, ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಹಾನಾಯಕರು ಜನಪದ ಮತ್ತು ಜಾನಪದ ಅಂತ ತಿಳಿಸ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಇವತ್ತು 252 ನೃತ್ಯ ಕಲೆಗಳಿದೆ, 55 ಪದಗಳಿದೆ, 5 ಮಹಾಕಾವ್ಯಗಳಿದೆ, 78 ಖಂಡ ಕಾವ್ಯಗಳಿದೆ. ಇಷ್ಟಿದೆ ಅನ್ನೋದೇ ನಮ್ಮ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನು ಶಾಲಾ ಪಠ್ಯಪುಸ್ತಕಗಳಲ್ಲಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಜಾಗೃತಿ ಮೂಡಿಸೋಕ್ಕೆ ನಮ್ಮ ಕನ್ನಡ ಜಾನಪದ ಪರಿಷತ್ ಹಗಲಿರುಳು ಶ್ರಮಿಸ್ತಾ ಇದೆ. ಈ ರಾಜ್ಯದಲ್ಲಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಸುಮಾರು 12,000 ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಏಕೈಕ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದವರು ಶ್ರೀ ಡಿ.ಎಂ. ಸೌಕಾರ್, ಜಿಲ್ಲಾ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬಾಗಲಕೋಟೆ. ವಿಶೇಷ ಸನ್ಮಾನಿತರಾಗಿ ಆಗಮಿಸಿದಂಥ ಶ್ರೀ ಬಸಪ್ಪ ಪೂಜಾರಿಯವರು ಇವರಿಗೆ ವಿಶೇಷ ಸನ್ಮಾನವನ್ನು ಮಾಡಿಸಿ ಗೌರವವನ್ನು ನೀಡಲಾಯಿತು. ಇದರ ಜೊತೆಗೆ ಕುಮಾರಿ ಪ್ರೇರಣಾ ಹಾರಗೊಪ್ಪ ಅವರಿಂದ ಭರತನಾಟ್ಯ ಹಾಗೆ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಕಲಾವಿದರಿಂದ ಅವರ ಮಧುರವಾದ ಕಂಠದಿಂದ ಸಂಗೀತನ ಗಾಯನವನ್ನು ಕೇಳಲಾಯಿತು.